ನಮ್ಮ ಮನೋಭಾವ, ನಮ್ಮ ಬದುಕು. ನಮ್ಮ ಬದುಕು ಹೇಗಿರುತ್ತೆ ಅಂದ್ರೆ ಸ್ನೇಹಿತರೆ, ನಮ್ಮ ಮನೋಭಾವದ ಪ್ರಕಾರ ಇರ್ತದೆ. ಆದರೆ ಎಷ್ಟೊಂದು ಜನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಓಕೆ, ಈ ಕೆಲವೊಂದು ಮಾಹಿತಿ ಕೊಡೋದು ನಿಮಗೆ ಸ್ವಲ್ಪ ಸಹಾಯ ಆಗಬಹುದು. ಓಕೆ, ಇಲ್ಲಿ ಹಣದ ಕುರಿತು ಕೂಡ ಸುಮಾರು ಜನರ ಅನಿಸಿಕೆ ಅಭಿಪ್ರಾಯ ಬೇರೆ ಇರ್ತದೆ. ನಮ್ಮ ಹಣ, ಹಣ ಕುರಿತು ನಮ್ಮ ಮನೋಭಾವ, ನಮ್ಮ ಸಮಯ ಕುರಿತು ನಮ್ಮ ಅನಿಸಿಕೆ, ನಮ್ಮ ಅನುಭವ. ಓಕೆ, ಸೊ ಹಣ ಕುರಿತು ನನ್ನ ಮನೋಭಾವ ಏನೋ, ನನ್ನ ಸಮಯ ಕುರಿತು ನನ್ನ ಮನೋಭಾವ ಏನೋ. ಈಗ ಯಾವುದೋ ಒಂದು ವೃತ್ತಿಯಲ್ಲಿ ನಾವು ತೊಡಗಿಸ್ಕೊಂಡಿರ್ತೇವೆ. ಆ ನಮ್ಮ ವೃತ್ತಿಯ ಕುರಿತು ನಮ್ಮ ಮನೋಭಾವ ಏನೋ. ಇನ್ನು ನಮ್ಮ ಪರಿಸರದ ಬಗ್ಗೆ ನಮ್ಮ ಮನೋಭಾವ ಏನೋ. ನೀವು ಇದೊಂದು ಪಾಯಿಂಟ್ ಅಂತೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕನ್ನಡ ಟೈಪ್ ಮಾಡಕ್ ಸಾಧ್ಯತೆ ಇದ್ರೆ, ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂದ್ರೆ ಅದರ ಅರ್ಥ ಏನು ಸ್ನೇಹಿತರೆ? ನಿಮ್ಮ ಮನಸ್ಥಿತಿ ಹೇಗಿದೆಯೋ, ಓಕೆ, ಅದ್ರ ಪ್ರಕಾರನೇ ಇವತ್ತಿನ ನಿಮ್ಮ ಸಿಚುಯೇಷನ್ ಇದೆ. ಅದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಈ ಹಬ್ಬದ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಸಮಸ್ಯೆ ನಿವಾರಣೆಯ ಒಂದು ಮನಸ್ಥಿತಿಯನ್ನ ನಿಮ್ಮ ಪರಿಸ್ಥಿತಿ ಮಾಡ್ಕೊಳ್ಳಿ. ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅನ್ನ ತಮ್ಮದಾಗಿ ಮಾಡ್ಕೊಳ್ಳಿ. ಓಕೆ, ಯಾವಾಗ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಿ, ಆಗ ಮನೋಭಾವದಲ್ಲಿ ಸಕಾರಾತ್ಮಕ ಮನೋಭಾವ, ಯಾವ್ಯಾವ ರೀತಿಯ ಮನೋಭಾವ ಇದೆ ಅಲ್ವೇ? ನಕಾರಾತ್ಮಕ ಮನೋಭಾವ ಇದೆ, ತಟಸ್ಥ ಮನೋಭಾವ ಇದೆ, ವಿಶಾಲ ಮನೋಭಾವ ಅಂತ ಕರಿತೇವೆ. ಅಂದ್ರೆ ಬ್ರಾಡ್ ಮೈಂಡ್ ಅಂತ ಕರಿತೇವೆ. ಕೃತಜ್ಞತಾ ಮನೋಭಾವ, ಅದನ್ನ ಗ್ರಾಟಿಟ್ಯೂಡ್, ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತೇವೆ. ಈ ಪದನು ಟೈಪ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮ ಕೈಲಿ. ತುಂಬ ಟೈಪ್ ಮಾಡಿ ದಯವಿಟ್ಟು. ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಮಗೆ ನೀಡಿರುವ ಎಲ್ಲರನ್ನ ಕೃತಜ್ಞತೆಯ ಮನೋಭಾವದಿಂದ ನಾವು ನೋಡಬೇಕು. ಇನ್ನು ಸ್ಪರ್ಧಾತ್ಮಕ ಮನೋಭಾವ. ಓಕೆ, ಸ್ಪರ್ಧಾತ್ಮಕ ಮನೋಭಾವ, ಇದ್ರ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಸ್ಪರ್ಧೆ ನಮ್ಮ ಸುತ್ತಮುತ್ತ ನಡೀತಾನೆ ಇರ್ತದೆ ಅಲ್ವೇ? ಸಾಹಸ ಮನೋಭಾವ, ಅಡ್ವೆಂಚರಸ್ ಅಪ್ರೋಚ್, ಹೋರಾಟದ ಮನೋಭಾವ. ಸ್ಟ್ರಗಲ್ ಮಾಡ್ತೀವಿ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಫೈಟ್. ಓಕೆ, ಸುಮ್ಮನೆ ಎದುರ್ಕೊಂಡು ಓಡೋಗಲ್ಲ. ಸೇವಾ ಮನೋಭಾವ, ಎಷ್ಟೊಂದು ಜನ ಸೇವೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾರಲ್ಲ, ನೀವೆಷ್ಟು ಸೇವೆಯನ್ನ ಮಾಡ್ತಾ ಇದ್ದೀರಿ? ವೈಜ್ಞಾನಿಕ ಮನೋಭಾವ, ಡಾಕ್ಟರ್ ಎಚ್ ನರಸಿಂಹಯ್ಯ ನೆನಪಾಗ್ತಾರೆ. ಗ್ರಹಣದ ಸಂದರ್ಭದಲ್ಲಿ ಅಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಎಲ್ಲರನ್ನೂ ಸೇರಿಸ್ಬಿಟ್ಟು ಅಲ್ಲಿ ತಿಂಡಿ ತಿಂತಾ ಇದ್ರು, ಊಟ ಮಾಡ್ತಾ ಇದ್ರು. ವೈಚಾರಿಕ ಮನೋಭಾವ, ವೈಚಾರಿಕ ಹಿನ್ನೆಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಕಲಿಕಾ ಮನೋಭಾವ, ಲೈಫ್ ಲಾಂಗ್ ಲರ್ನರ್ಸ್ ಆಗ್ಬೇಕು ನಾವು. ಇದನ್ನ ನೀವೆಲ್ಲ ನೋಡಿರ್ತೀರಿ ಅಲ್ವಾ? ಅಲ್ವೇ? ಸ್ವಾರ್ಥ ಮನೋಭಾವ, ಈರ್ಷ್ಯಾ ಮನೋಭಾವ, ಸಂಕುಚಿತ ಮನೋಭಾವ, ದ್ವಂದ್ವ ಮನೋಭಾವ, ದೈನೇಸಿ ಮನೋಭಾವ, ಹಿಂಜರಿಕೆಯ ಮನೋಭಾವ. ಇವು ಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ವೇ? ಲೈಫ್ ಈಸ್ ವೆರಿ ಬ್ಯೂಟಿಫುಲ್ ಫ್ರೆಂಡ್ಸ್. ಯುಗಾದಿ ಸಂದರ್ಭದಲ್ಲಿ ಆ ಬದುಕನ್ನ ನಾವು, ಇದು ಸುಂದರವಾದ ಬದುಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಬದುಕಿನಲ್ಲಿರುವ ಸಕಾರಾತ್ಮಕತೆಯನ್ನು ಅರಿತುಕೊಂಡು ಪ್ರತಿ ದಿನವನ್ನ ನಿತ್ಯೋತ್ಸವ ಮಾಡ್ಕೋಬೇಕು. ಅಂದರೆ ನಮ್ಮ
ಒಂದು ಉತ್ಸವ ಯುಗಾದಿಗಷ್ಟೇ ಸೀಮಿತ ದಿನ ಅಲ್ಲ, ಎಲ್ಲ ದಿನಗಳನ್ನು ಚೆನ್ನಾಗಿ ಮಾಡ್ಕೋಬೇಕು. ಲಾ ಆಫ್ ಅಟ್ರಾಕ್ಷನ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಆಕರ್ಷಣಾ ಕಾನೂನು, ನೀವೇನು ಮಾಡ್ತಿರೋ ಪಾಸಿಟಿವ್ ಆಗಿ ಇದ್ದಷ್ಟು ನಿಮಗದು ನಿಮ್ಮನ್ನ ಕಡೆಗೆ ಸೆಳೆಯುತ್ತೆ. ಯು ಕ್ಯಾನ್ ಬಿಕಮ್ ಎ ಮ್ಯಾಗ್ನೆಟಿಕ್ ಪರ್ಸನ್. ಮಾನವೀಯತೆಯನ್ನು ಮೆರೆಯೋದಕ್ಕೆ ಒಂದು ಸಂದರ್ಭ, ಒಳ್ಳೆಯವರಾಗಿ ಒಳ್ಳೇದು ಮಾಡಿ. ಕಂಟಿನ್ಯೂಸ್ ಲರ್ನಿಂಗ್ ತುಂಬ ತುಂಬ ಇಂಪಾರ್ಟೆಂಟು. ಓಕೆ, ನಿರಂತರ ಅಭ್ಯಾಸ. ಈಗ ನಾವು ಉದಾಹರಣೆಗೆ, ಈಗ ನಾವು ಯಾರು ಸ್ಟೂಡೆಂಟ್ಸ್ ಮಾತಾಡಿದ್ರು ಅವರೆಲ್ಲರೂ ಕೂಡ ನಮ್ಮ ಪಬ್ಲಿಕ್ ಸ್ಪೀಕಿಂಗ್ ಸ್ಟೂಡೆಂಟ್ಸು. ಓಕೆ, ಇನ್ನೊಬ್ಬರು ಮೆಸೇಜ್ ಹಾಕಿದ್ದಾರೆ, ಐ ಆಮ್ ಫ್ರಮ್ ವಿಜಯಪುರ, ಇಂಡಿಯಾ ಅಂತ. ಗುಡ್, ವೆಲ್ಕಮ್. ಹೆಸರು ಸ್ಪಷ್ಟ ಇಲ್ಲ, ಹೆಸರು ಹಾಕಿಲ್ಲ ಅವರು. ನಿರಂತರ ಅಭ್ಯಾಸ ಮಾಡದೆ ಎಷ್ಟೊಂದು ಜನ ಜೀವನದಲ್ಲಿ ಉದ್ಧಾರ ಆಗಿಲ್ಲ. ಉತ್ತಮ ಹವ್ಯಾಸಗಳು, ಹಾಬೀಸ್ನ ಇಟ್ಕೊಳ್ಳುವಂಥದ್ದು, ಉತ್ತಮ ಸಂವಹನ, ಪ್ರವಾಸ, ಉತ್ತಮ ಚಿಂತನೆಗಳು, ಉತ್ತಮ ವ್ಯಾಯಾಮ, ಉತ್ತಮ ಕ್ರೀಡೆಗಳು, ಧ್ಯಾನ, ಉತ್ತಮ ಓದು, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಹೇಳ್ತಾನೆ ಸ್ನೇಹಿತರೆ. ಯಾಕೆಂದರೆ ನಾವು ಬರೀ ನೆಗೆಟಿವ್ ನೆಗೆಟಿವ್ ಅಂತ ನಮ್ಮ ಜೀವನದಲ್ಲಿ ಅಂದ್ಕೊಳ್ಳೋದು ಬೇಡ. ಸುಂದರ ಮನಸ್ಸಿನಿಂದ ನಮ್ಮ ಸುಂದರ ವ್ಯಕ್ತಿತ್ವ ಅರ್ಥ ಆಗ್ತದೆ. ನಮ್ಮ ಜೀವನದಲ್ಲಿ ಅನಗತ್ಯವಾಗಿರುವ ವಿಚಾರಗಳನ್ನು ಬಿಡಬೇಕು. ಕರೆಕ್ಟ್. ಮೈಕೆಲ್ ಏಂಜಲೋ ಒಂದು ಮಾತು ಹೇಳ್ತಾನೆ, ಏನಯ್ಯ ನೀನು ಯಾಕೆ ಎಷ್ಟು ಚೆನ್ನಾಗಿ ನೀನು ಎಲ್ಲ ಶಿಲ್ಪಕಲೆಗಳನ್ನು ಮಾಡ್ತೀಯ ಅಂದರೆ, ಐ ರಿಮೂವ್ ದ ಅನ್ವಾಂಟೆಡ್ ಪಾರ್ಟ್ಸ್ ಆಫ್ ದಿ ಐಡಲ್, ಸೊ ಐ ವಿಲ್ ಗೆಟ್ ವಾಟ್ ಐ ವಾಂಟ್ ಅಂತಾನೆ. ಇನ್ನು ಕೆಲವರು ಡೈ ಎಂಪ್ಟಿ. ಓಕೆ, ಡೈ ಎಂಪ್ಟಿ ಅಂದರೆ ನಾವು ಹೋಗ್ತಾ ಏನೂ ತಗೊಂಡೋಗಲ್ಲ ಅನ್ನೋದನ್ನ ಮರೆತುಬಿಟ್ಟು ನಮ್ಮ ಜೀವನದಲ್ಲಿ ಆಟ ಆಡ್ತಿರ್ತೀವಂತ. ಆ ರೀತಿ ಆಟ ಆಡುವುದು ಬೇಡ. ನಮ್ಮ ಬದುಕನ್ನು ಸುಂದರ ಮಾಡಿಕೊಳ್ಳೋಣ. ಇದು ನಮ್ಮದೇ ಬದುಕು. ನಮ್ಮ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಂಡಾಗ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ಅಂಥ ಬದುಕನ್ನು ತಮ್ಮದಾಗಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಓಕೆ, ಸೊ ಈ ವಿಚಾರ ಹೇಗನ್ನಿಸ್ತು ಅಂತ ನಮ್ಮ ವಿಕಾಸ್ ಅವ್ರನ್ನ ಮಾತಾಡಿಸ್ತಾ ಇದ್ದಾನೆ. ಎಸ್ ವಿಕಾಸ್, ನಮಸ್ಕಾರಗಳು ಸರ್. ಹೇಗಿತ್ತು ಈ ವಿಚಾರ? ಸರ್, ಯುಗಾದಿ ಹಬ್ಬದ ದಿನದಲ್ಲಿ ಬೇವು ಬೆಲ್ಲದ ಬಗ್ಗೆ ನೀವು ತುಂಬಾ ವಿಚಾರ ಹೇಳಿದ್ರಿ. ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಮನೋಭಾವದ ಬಗ್ಗೆ ಹೇಳ್ತಾ ಬಂದ್ರಿ ಸರ್. ಯಾಕೆಂದ್ರೆ ಬದುಕನ್ನ ನಾವು ಸುಂದರವಾಗಿ ಇಟ್ಕೋಬೇಕು. ನಾವು ಈಗ ಹಬ್ಬದ ಹೊಸ ವರ್ಷದ ಈಗ ಯುಗಾದಿ ಹಬ್ಬದ ಹೊಸ ಸಕಾರಾತ್ಮಕ ಭಾವನೆಗಳೊಂದಿಗೆ, ಯಾಕೆಂದ್ರೆ ನಾವು ಆ ಭಾವನೆಗಳೊಂದಿಗೆ ಹೋದ್ರೆ ಹೊಸ ವರ್ಷದ ಹೊಸ ನಮ್ಮ ಜೀವನ ಮುಂದೆ ಸಾಗಿಸ್ಬೋದು ಅಂತ. ಹಾಗೇನೆ ನಿತ್ಯೋತ್ಸವದ ಅಂತ ಹೇಳಿದ್ರೆ, ನಿತ್ಯೋತ್ಸವ ದಿನನಿತ್ಯದ ನಾವು ಜೀವನಕ್ಕೆ ಹೇಗೆ ನಿತ್ಯೋತ್ಸವದ ರೀತಿಯಲ್ಲಿ ಬರಬೇಕು, ಮಾನವೀಯತೆಯ ಮರೆಯಿರಿ ಅಂತ ಹೇಳಿದ್ರಿ. ಯಾಕೆಂದ್ರೆ ಮಾನವೀಯತೆಯನ್ನ ನಾವು ಪರಿಸರದಲ್ಲಿ ನಮ್ಮ ದಿನನಿತ್ಯದಲ್ಲಿ ಅಕ್ಕಪಕ್ಕದಲ್ಲಿ ನೋಡ್ತೀವಿ. ಅವ್ರಿಗೆ ಈ ಮಾನವೀಯತೆ ಯಾವ ರೀತಿ ನಾವು ತೋರಿಸ್ಬೇಕು ಅನ್ನೋದ ಹೇಳ್ತಾ ಇದೆ ಸರ್. ಹಾಗೇನೆ ನಮ್ಮ ಜೀವನಕ್ಕೆ ವ್ಯಾಯಾಮ ಇರ್ಬೋದು. ಯಾಕೆಂದ್ರೆ ಬೇರೆ ರೀತಿಯಲ್ಲಿ ನೆಗೆಟಿವ್ನ ಬಿಟ್ಬಿಡ್ಬೇಕು, ನೆಗೆಟಿವ್ ಬಿಟ್ಬಿಟ್ಟು ಪಾಸಿಟಿವ್ಗಳಿಗೆ ವಿಚಾರದಲ್ಲಿ ಹೇಳಿದ್ರೆ ಸರ್. ಜೀವನದಲ್ಲಿ ನಮ್ಮ ಈ ಒಂದು ಹೊಸ ವರ್ಷದ ಒಂದು ಯುಗಾದಿ ಹಬ್ಬದ ಮುಖಾಂತರ ನಮ್ಮ ಹೊಸ ಹೊಸ ಆಲೋಚನೆಗಳ ಕಡೆಗೆ ಗಮನ ಹರಿಸಿ ಅಂತ ಹೇಳಿದ್ರಿ. ಹಾಗೇನೆ ಲಾಸ್ಟ್ ಅಲ್ಲಿ ಡೈ ಎಂಪ್ಟಿ ಅಂದ್ರೆ ನಾವು ಎಲ್ಲಾನು ಬಿಟ್ಟು ಹೋಗ್ತೀವಿ ಪ್ರಪಂಚದಲ್ಲಿ. ನಾವು ಕೊನೆಗೆ ಎಲ್ಲ ನಮ್ಮ ಬಿಟ್ಟು ಹೋಗೋದ್ರ ರೀತಿಯಾಗಿ ಯಾವ ರೀತಿ ಬಿಟ್ಟು ಹೋಗ್ತೀವಿ ಅದನ್ನ ತಿಳ್ಕೊಂಡ್ರೆ ನಮ್ಮ ಜೀವನ ಸಾಗುತ್ತೆ ಅಂತ ಹೇಳಿದಿರಿ ಸರ್. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ವಿಕಾಸ್, ತುಂಬ ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದಕ್ಕೆ. ಸ್ನೇಹಿತರೆ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ ನಮ್ಮವು. ದಯವಿಟ್ಟು 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಮತ್ತು ಕಾಮೆಂಟ್ ಮಾಡ್ತಾರೆ. ನಾನು ಒಂದು ನಿಮಗೆ ತಿಳಿಸ್ಬೇಕು, ಯಾರು ಹೆಚ್ಚು ಹೆಚ್ಚು ಕಾಮೆಂಟ್ ಮಾಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ, ತಮ್ಮ ಒಂದು ಕಲಿಕೆಯನ್ನು ತಾವು ಇಂಪ್ರೂವ್ ಮಾಡ್ಕೊಳ್ತೀರಿ. ಆ ಒಂದು ಇಂಪ್ರೂವ್ಮೆಂಟ್ ತಮ್ಮಲ್ಲಿ ಆಗಬೇಕು. ಕಾಮೆಂಟಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಲರ್ನಿಂಗ್ ಅಂತ ಅರ್ಥ ಆಗಿದೆ. ನಮ್ಮ ವಿಡಿಯೋಗಳನ್ನು ನೋಡೋದ್ರ ಮೂಲಕ ನೀವು
ಸುಮಾರು 2 ಯೂಟ್ಯೂಬ್ ಚಾನಲ್ ಸೇರಿದರೆ 6,000 ವಿಡಿಯೋಗಳಾಗಿದೆ. ಪ್ಲೇ ಲಿಸ್ಟ್ಗೆ ಹೋದರೆ ಹಲವು ವಿಚಾರಗಳು, ಸಬ್ಜೆಕ್ಟ್ಸ್ ಬರ್ತವೆ. ಅದರ ಪ್ರಕಾರ ವಿಡಿಯೋಗಳನ್ನು ನೋಡೋದಕ್ಕೆ ಆರಂಭಿಸಿ. ನಿಮಗೆ ಆಸಕ್ತಿ ಇರುವ ವಿಡಿಯೋಗಳನ್ನು ತಾವು ನೋಡಿ ಕಾಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ತೇನೆ. ಐ ವಿಶ್ ಆಲ್ ದ ಬೆಸ್ಟ್.